ಒಬ್ಬ ಕಲಾವಿದನಾಗಿ ಮಗನನ್ನು ಮೇಳಕ್ಕೆ ಕಳಿಸಿ ಅದರಲ್ಲಿ ಗೆಲುವು ಕಂಡವ ನೀನು ಮಾತ್ರ. ನಿನ್ನ ಮಗ ನಿನಗೆ ಏನೂ ಕಡಿಮೆ ಇಲ್ಲ ಮಾರಯ್ಯ, ನಾನು ಇಷ್ಟು ಬೆಳೆದಿದ್ದಾನೆ ಅವನು ನನಗೆ ಗೊತ್ತೇ ಇಲ್ಲ. ಯಾರೋ ಹೇಳಿದ್ರು ವೆಂಕಟೇಶನ್ ಮಗ ವೇಷ ಮಾಡ್ತಾನೆ ಅಂತ, ಆದರೆ ಭಾಳ ಖುಷಿ ಆಯಿತು ಮಾರಯ್ಯ. ಒಂದು ಯಾವುದು ದೋಷವೇ ಇಲ್ಲ. ನನ್ನ ಅನುಭವದಲ್ಲಿ ದಾರೇಶ್ವರ ಭಾಗವತರು ಲೆಜೆಂಡ್ ಅಂತ ಹೇಳಿದ್ರೆ ಅವರು ಯಕ್ಷಗಾನಕ್ಕೆ ಒಂದು ಬೇಕಾದದ್ದನ್ನು ಕೊಟ್ಟೋದು ಅವರು. ನಿಜವಾಗಿ ನಾವೆಲ್ಲ ಅವರನ್ನ ಸ್ಮರಣೆ ಮಾಡಬೇಕೀಗ. ನಾವೆಲ್ಲ ಬೆಳೆಯುವಲ್ಲಿ ಅವರದ್ದು ಸಿಂಹಪಾಲು. ಶ್ರದ್ಧೆ ಇದ್ದವನಿಗೆ, ಕಲೆ ಮೇಲೆ ಭಕ್ತಿಯಿಂದ ಹೋಗುವವನಿಗೆ ಒಂದು ಪ್ರಮಾಣ, ಎಲ್ಲ ಪ್ರಮಾಣದಲ್ಲಿ ಎಲ್ಲ ವಿಭಾಗದಲ್ಲೂ ಆಗುವುದಿಲ್ಲ, ಒಂದು ಪ್ರಮಾಣದಲ್ಲಿ ಸತ್ಯದ ದಾರಿಯೆಲ್ಲ ನಡೆದವನಿಗೆ ಯಕ್ಷಗಾನದಲ್ಲಿ ಯಾವತ್ತಿಗೂ ಸೋಲಿಲ್ಲ. ಪ್ರತಿ ಪಾತ್ರಕ್ಕೂ ಒಂದು ಭಯ ಎನ್ನುವುದು ಬೇಕು. ಅದು ಪ್ರತಿ ದಿವಸ ಮಾಡುವುದೇ ಆಗಿರಲಿ. ಆ ದಿವಸ ರಂಗಸ್ಥಳಕ್ಕೆ ಹೋಗುವಾಗ ನನಗೆ ಆ ಪಾತ್ರದ ಬಗ್ಗೆ ಒಂದು ಭಯ ಇರಲೇಬೇಕು. ಅದು ನಿಮ್ಗೆ ಇರುತ್ತಾ? ಅದು 35 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಆದ್ರೂ ಇರುತ್ತೆ. ಪ್ರತಿ ಪಾತ್ರದ ಬಗ್ಗೆ ನಮಗೆ ಭಯ ಇದ್ದಾಗ ಆ ಪಾತ್ರವನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಯಾವುದಾದ್ರೂ ಒಂದು ಒಳ್ಳೆ ಇನ್ಸಿಡೆಂಟ್ ಸರ್, ಇಂಥ ಒಂದು ಕ್ಷಣವನ್ನು ನಂಗೆ ಮರೆಯೋಕೆ ಆಗಲ್ಲ ಯಕ್ಷಗಾನ ರಂಗದಲ್ಲಿ ಅಂತ ಇದ್ರೆ ಅದು ಯಾವ ದಿನ, ಏನಾದರೂ ಒಂದು ಸಂದರ್ಭ, ಮರೆಯಲಾಗದೇ ಇರೋ ಘಟನೆಗಳೇನಾದ್ರೂ ನಡೆದಿದೆಯಾ ಸರ್? ನಡೆದಿದೆ. ನಾನು ಕಮಲಶಿಲೆ ಮೇಳದಲ್ಲಿದ್ದಾಗ ಸಾಲಿಗ್ರಾಮದಲ್ಲಿ ಅಲ್ಲೊಬ್ರು ಐತಾಳ್ರು ಅಂತ ಇದ್ದಾರೆ. ಅವ್ರ ಮನೆಯಲ್ಲಿ ಕಮಲಶಿಲೆ ಮೇಳದ ಆಟ. ಕಮಲಶಿಲೆ ಮೇಳದ ಆಟಕ್ಕೆ ನಾನು ನನ್ನ ತಂದೆಯವರು ಆಗ ಕಮಲಶಿಲೆ ಮೇಳದಲ್ಲಿ ಒಟ್ಟಿಗಿದ್ದದ್ದು. ಆ ಆಟ ಆಡಿಸುವ ಐತಾಳ್ರಿಗೂ ಕೆರೆಮನೆ ಶಂಭು ಹೆಗಡೆಯವರಿಗೂ ಬಹಳ ನಂಟು. ಅವರು ಬಹಳ ಪ್ರೀತಿಯ ಸ್ನೇಹಿತರಂತೆ. ನನಗೆ ಗೊತ್ತಿರಲಿಲ್ಲ. ನಾವು ರಾತ್ರಿ ಹೆಚ್ಚಾಗಿ ಬಯಲಾಟದಲ್ಲೆಲ್ಲ ರಾತ್ರಿಯ ಪ್ರಸಂಗ ಫಿಕ್ಸ್ ಆಗುದಲ್ವಾ. ಆ ನಂತರ ಶಂಭು ಹೆಗಡೆಯವರು ಬರ್ತಾರೆ ಆಟ ನೋಡ್ಲಿಕ್ಕೆ. 1-2 ತಾಸು ಇರ್ತಾರೆ ಅವರು. ನಿಮ್ಮಿಬ್ಬರದ್ದು ಜೋಡಿ ವೇಷ ಹಾಕಿ 1-2 ತಾಸಿನಲ್ಲಿ ಮುಗಿಯುವ ಹಾಗೆ ಒಂದು ಪ್ರಸಂಗ ಇಡ್ಲಿಕ್ಕೆ ಹೇಳಿದ್ದಾರೆ ಅಂತ ಐತಾಳ್ರು ಬಂದು ಹೇಳಿದರು. ಹಾಗೆ ನಮ್ಮ ಮೇಳದ ಯಜಮಾನರು ನಾನು ಶೆಟ್ರು ಎಂತ ಪ್ರಸಂಗ ಮಾಡುವ ಮಾರಾಯ ನನ್ನ ಹತ್ರ ಕೇಳಿದ್ರು. ತುಂಬಾ ಒದ್ದಾಟ ಮಾಡಿ ಕೊನೆ ಕಾರ್ತವೀರ್ಯ ಅರ್ಜುನ ಮಾಡುವ ಅಡ್ಡಿಲ್ವಾ ಅಂತ ಕೇಳಿ ಅಷ್ಟೊತ್ತಿಗೆ ಶಂಭು ಹೆಗಡೆಯವರು ಬಂದಿದ್ರು. ಹೋಗಿ ಅವರು ಐತಾಳ್ರು ಶಂಭು ಹೆಗಡೆಯವ್ರ ಹತ್ರ ಕೇಳಿದರು, ಕಾರ್ತವೀರ್ಯ ಅರ್ಜುನ ಮಾಡಿದ್ರೆ ಅಡ್ಡಿಲ್ಲ, ಮಗ ಕಾರ್ತವೀರ್ಯ ಮಾಡ್ತಾನೆ, ದೊಡ್ಡ ಜಲವಳ್ಳಿಯವರು ರಾವಣ ಮಾಡ್ತಾರೆ, ಅಡ್ಡಿಲ್ಲ ಅಂತ ಹೇಳಿದರು ಅವರು. ಹಾಗೆ ಆಟ ಆಯಿತು. ನನಗಾಗ ಕಮಲಶಿಲೆ ಮೇಳದ 2ನೇ ವರ್ಷ 3ನೇ ವರ್ಷದ ತಿರುಗಾಟ ಏನೋ ಇರಬೇಕದು. ಈ ಕಾರ್ತವೀರ್ಯ ಅಂತ ಪಾತ್ರ ಮಾಡುವಷ್ಟು ಪ್ರೌಢಿಮೆ ನನಗೂ ಇಲ್ಲ. ಆ ಪಾತ್ರಗಳೆಲ್ಲ ನಾನು ಹೊಸ್ತು ಮಾತ್ರ ಮಾಡ್ತಾ ಇರೋದು. ಶಂಭು ಹೆಗಡೆಯವರು ಆಟ ನೋಡ್ಲಿಕ್ಕೆ ಎದುರೇ ಕುಂತಿದ್ರು. ಆಟ ಮುಗೀತು. ಆಟ ಮುಗಿದ ಮೇಲೆ ತುಂಬ ಒಳ್ಳೇದಾಯಿತು, ಜನರಿಗೂ ಖುಷಿ ಆಯಿತು. ಆಟ ಮುಗಿದು ನಾವು ಮೇಕಪ್ ತೆಗೆಯುವಾಗ ಶಂಭು ಹೆಗಡೆಯವರು ಚೌಕಿಗೆ ಬಂದರು. ಚೌಕಿಗೆ ಬಂದು ನನ್ನ ತಂದೆಯವ್ರನ್ನ ಎರಡೂ ಕೈ ಹೀಗೆ ಮಾಡ್ಕೊಂಡು ಎರಡೂ ಕೈಯಲ್ಲಿ ತಂದೆಯವ್ರನ್ನ ಹೀಗೆ ಬಿಗಿದ ಅಪ್ಪೆ, ವೆಂಕಟೇಶ ನಿನ್ನ ಬಗ್ಗೆ ಭಾಳ ಖುಷಿ ಆಯ್ತು ಮಾರೆ, ನಾನು ಭಾಳ ತೃಪ್ತನಾದೆ. ಒಬ್ಬ ಕಲಾವಿದನಾಗಿ ಮಗನನ್ನು ಮೇಳಕ್ಕೆ ಕಳಿಸಿ ಅದರಲ್ಲಿ ಗೆಲುವು ಕಂಡವ ನೀನು ಮಾತ್ರ. ನಿನ್ನ ಮಗ ನಿನಗೆ ಏನೂ ಕಡಿಮೆ ಇಲ್ಲ ಮಾರಯ್ಯ, ನಾನು ಇಷ್ಟು ಬೆಳೆದಿದ್ದಾನೆ ಅವನು ನನಗೆ ಗೊತ್ತೇ ಇಲ್ಲ. ಯಾರೋ ಹೇಳಿದ್ರು ವೆಂಕಟೇಶನ್ ಮಗ ವೇಷ ಮಾಡ್ತಾನೆ ಅಂತ, ಆದರೆ ಭಾಳ ಖುಷಿ ಆಯಿತು ಮಾರಯ್ಯ. ಒಂದು ಯಾವುದು ದೋಷವೇ ಇಲ್ಲ. ಭಾಳ ಖುಷಿ ಆಯಿತು. ಅವರು ತಂದೆಯವರನ್ನು ಒಪ್ಪಿಕೊಂಡು ಅಷ್ಟಿಷ್ಟು ಹೇಳಿದ್ದಲ್ಲ, ಕಡೆ ನನಗೆ ಆಶೀರ್ವಾದ ಮಾಡೋದ್ರು. ಅದು ನನ್ನ ಯಕ್ಷಗಾನ ಲೈಫಲ್ಲಿ ಮರೆಯಲಾರದೆ ಇದ್ದ ಘಟನೆ. ನಿಜವಾಗ್ಲೂ ತಂದೆಗೂ ಕೂಡ ತುಂಬಾ ಖುಷಿ ಅಲ್ವಾ? ಹೌದು. ನಾನು ಮೇಳಕ್ಕೆ ಸೇರಿ ಒಂದು 6ನೇ ವರ್ಷದಲ್ಲೇನೋ ಅದು. ನಾನು ಹೌದು 6ನೇ ವರ್ಷದಲ್ಲಿ ಅದು. ಅಷ್ಟು ಬೇಗ ಒಂದು ಅಂಥ ಒಬ್ಬ ಮಹಾನ್ ಕಲಾವಿದರಿಂದ ಒಂದು ಅಂಥ ಮೆಚ್ಚುಗೆ ಮಾತು ಬರ್ತದೆ ಹೇಳಾದ್ರೆ ಅದು ನನ್ನ ಜೀವನದಲ್ಲಿ ಯಕ್ಷಗಾನದಲ್ಲ, ನನ್ನ ಉಸಿರಿರುವಲ್ಲಿವರೆಗೂ ಆ ಘಟನೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಖುಷಿ ಪಟ್ಟ ವಿಷಯ. ಕಾಳಿಂಗನವರು ಆ ಕಾಲಘಟ್ಟದಲ್ಲೂ ನೀವು ಅವ್ರನ್ನ ನೋಡಿದೀರಾ? ಅವ್ರ ಜೊತೆ ನೋಡಿದ್ದೇನೆ. ನಾನು ಅವ್ರ ಜೊತೆ ತಿರುಗಾಟ ಮಾಡ್ಲಿಲ್ಲ. ಅಂದ್ರೆ ನಾನು ಮೇಳಕ್ಕೆ ಸೇರುವಾಗ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ತಂದೆಯವ್ರೇನಾದ್ರು? ತಂದೆಯವ್ರ ಜೊತೆಗೆಲ್ಲ ಹೋಗಿ ನಾನು ಶಾಲೆಗೆ, ಅಂದ್ರೆ ನಾನು ಶಾಲೆಗೆ ಹೋಗುವಾಗ ಶಾಲೆಗೆ ರಜೆ ಬಿದ್ದಾಗ ತಂದೆಯವ್ರ ಜೊತೆ 1-2 ತಿಂಗಳ ರಜೆಯಲ್ಲಿ ಇರ್ತಿದ್ದೆ, ಮೇಳದೊಟ್ಟಿಗೆ ಇರ್ತಿದ್ದೆ. ಆಗ ಎಲ್ಲ ನೋಡಿದ್ದೆ.
ಮತ್ತೆ ವೇಷವೇ ಮಾಡಲಿಲ್ಲ ಅನ್ನೋದಕ್ಕೆ ಒಂದು ವೇಷ ಮಾಡಿದ್ದೆ. ನಾನು ಶಾಲೆಗೆ ಹೋಗ್ತಾ ಇರುವಾಗ ಹಾ ನನ್ನ ಅಣ್ಣನೇ ಒಂದು ಕಾಂಟ್ರಾಕ್ಟ್ ಮಾಡಿ ಹೊನ್ನಾವರದಲ್ಲಿ ಚಂದ್ರಹಾಸ ಚರಿತ್ರೆ ಪ್ರಸಂಗ ಮಾಡಿದ್ದ. ಓಕೆ ಓಕೆ ಅದು ಕೆರೆಮನೆ ಮಹಾಮದ ಹೆಗಡೆಯವರ ದುಷ್ಟಬುದ್ಧಿ, ಹಾ ನಂದು ಬಾಲಚಂದ್ರಹಾಸ. ಓಕೆ ಕೊನೆಗೆ ಚಂದ್ರಹಾಸ ಯಾಜಿಯವ್ರದ್ದು ಕೊಂಡದ ಕುಳಿಯವ್ರದ್ದು ಯಾರ್ದು ಇರಬೇಕು, ನೆನಪಿಲ್ಲ ಸರಿ. ಆಗ ಒಂದು ಬಾಲಚಂದ್ರಹಾಸ ಮಾಡಿದ್ದೆ. ಅದು ಒಂದು ಅಂದ್ರೆ ಅದೊಂದು ಬಹಳ ಖುಷಿ ಪಡುವಂತ ವಿಷಯ, ಅದೊಂದೇ ವೇಷ. ಓಕೆ ಓಕೆ ಸರ್, ಈಗ ನೀವು ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾ ಇರ್ತೀರಾ. ಬಹುಶಃ ಪೌರಾಣಿಕ ಅಂತ ಹೇಳಿದ್ರೆ ನಿಮ್ಗೆ ಸಟ್ ಅಂತ ಗೊತ್ತಾಗ್ಬಿಡುತ್ತೆ ಈ ಸ್ಟೋರಿ ಹಿಂಗಿರುತ್ತೆ, ಹಿಂಗ್ ಕತೆ ಅಂತ. ಆದ್ರೂ ಕೂಡ ನೀವು ಮನೆಯಲ್ಲಿ ಒಂದಿಷ್ಟು ಓದೋದು ಅಥವಾ ಅದೆಲ್ಲ ಬೇಕಾಗುತ್ತಾ ಸರ್? ಅಂದ್ರೆ ನೀವು ಯಾವಾಗ್ಲೂ ಸ್ಟಡಿ ಮಾಡ್ತಾನೆ ಇರ್ಬೇಕಾ, ಆತರ ಮಾಡ್ತೀರಾ ಹೇಗೆ ಅಂತ? ಬೇಕು. ನಿಮ್ಮ ದಿನಚರಿ ಹೆಂಗಿರುತ್ತೆ ಹಂಗಾಗಿ? ಯಕ್ಷಗಾನದಲ್ಲಿ ನಮಗೆ ಎಷ್ಟೇ ಗೊತ್ತಿದೆ ಅಂತ ಹೇಳಿದ್ರು ಏನೂ ಗೊತ್ತಿಲ್ಲ ಅಂತ ಹೇಳುವುದು ಸೂಕ್ತವಾದದ್ದು. ಯಾಕಂದ್ರೆ ಇದರಲ್ಲಿ ತಿಳಿದಷ್ಟು ಮತ್ತೂ ತಿಳಿಯುವುದಿರ್ತದೆ. ನಾವು ಏನೂ ಅಲ್ಲ ಇದರಲ್ಲಿ. ಈಗ 35 ವರ್ಷ ಯಕ್ಷಗಾನಕ್ಕೆ ಸೇರಿ ಆಯ್ತು, ಎಲ್ಲಾ ಪಾತ್ರ ಮಾಡಿದ್ದೇವೆ. ನನಗೆ ಈಗಲೂ ಅನ್ನಿಸ್ತದೆ ನಾನು ಮಾಡಿದ ಯಾವ ಪಾತ್ರಗಳು ಸರಿಯಾಗಲಿಲ್ಲ ಅಂತ. ಅಯ್ಯೋ, ನಿಜವಾಗಿ ಯಾವ ಪಾತ್ರಗಳು ಇನ್ನೂ ಮಾಡ್ಬೋದಿತ್ತು. ನಮಗೆ ಎಲ್ಲ ಈಗಂತೂ ತುಂಬಾ ಸುಲಭ. ಅದು ನಮ್ಮ ಪಾತ್ರದ ದೋಷ ನಾವೇ ಕಂಡು ಹಿಡಿಯೋದು ಬಹಳ ಸುಲಭ. ಮೊದಲಾದ್ರೆ ಕಷ್ಟ ಆಗಿತ್ತು, ಯಾರಾದ್ರೂ ಹೇಳಬೇಕಿತ್ತು. ಈಗ ಹಾಗಲ್ಲ. ನಾವು ಒಂದು ಕಡೆ ವೇಷ ಮಾಡಿದ್ರೆ ಮರುದಿವಸ ಅದು ಯೂಟ್ಯೂಬ್ ಅಲ್ಲ, ಫೇಸ್ಬುಕ್, ವಾಟ್ಸಪ್ ಅಲ್ಲ ಬಂದಿರ್ತದೆ. ಆಗ ನಾವು ಅದನ್ನು ನೋಡಿದಾಗ ಇದೊಂದು ಬದಲಾವಣೆ ಮಾಡಬಹುದಿತ್ತು, ಇದೊಂದು ಹೀಗೆ ಮಾಡಬಹುದಿತ್ತು, ಇದೊಂದು ಹೊಸ ರೀತಿಯಲ್ಲಿ ಮಾಡಬಹುದಿತ್ತು. ಅಪ್ಡೇಟ್ ಖಂಡಿತ. ಮತ್ತೆ ಪ್ರತಿ ಪಾತ್ರಕ್ಕೂ ಕಲಾವಿದನಿಗೆ ಪ್ರತಿ ಪಾತ್ರಕ್ಕೂ ಒಂದು ಭಯ ಎನ್ನುವುದು ಬೇಕು. ಅದು ಪ್ರತಿ ದಿವಸ ಮಾಡುವುದೇ ಆಗಿರಲಿ, ಆ ದಿವಸ ರಂಗಸ್ಥಳಕ್ಕೆ ಹೋಗುವಾಗ ನನಗೆ ಆ ಪಾತ್ರದ ಬಗ್ಗೆ ಒಂದು ಭಯ ಇರಲೇಬೇಕು. ಅದು ನಿಮ್ಗೆ ಇರುತ್ತಾ? ಅದು 35 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ, ಆದ್ರೂ ಇರುತ್ತೆ? ಇರುತ್ತೆ, ಖಂಡಿತ ಇರುತ್ತೆ. ನನಗೆ ಉದಾಹರಣೆಗೆ ಮೊನ್ನೆ ನಮ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಗದ ವಧೆ ಪ್ರಸಂಗ. ಹೌದು, ನಮ್ಮ ಭಟ್ರದ್ದು ಮನೋಜ್ ಭಟ್ರ ಸಂಯೋಜನೆಯಲ್ಲಿ. ಅದು ಒಂದು ವಿಶೇಷ ಅಂದ್ರೆ ಆ ದಿವಸ ಇಬ್ಬರದ್ದು ಮಾಗದ ಮನೋಜ್ ಭಟ್ರ ಸಂಯೋಜನೆಯಲ್ಲಿ ಆದದ್ದು. ನಂದು ಮಾಗದ, ಆನಂತರ ತೋಟಿ ಮನೆಯವರ ಮಾಗದ. ನಾನು ಯಕ್ಷಗಾನದಲ್ಲಿ ಬಹುಶಃ ಈಗ ಇತ್ತೀಚಿನ ವರ್ಷದಲ್ಲಿ ಗರಿಷ್ಠ ಮಟ್ಟದಲ್ಲಿ ಮಾಗದನ್ನು ಮಾಡಿದ್ದೇನೆ. ಈ ತಿಂಗಳಲ್ಲೇ ನಂದು 6-7 ಮಾಗದ ಆಯ್ತು. ಓಕೆ. ಮತ್ತೆ ಮೇಳದ ತಿರುಗಾಟದಲ್ಲಿ ಮೇಳ ಮುಗಿದ ಮೇಲೆ ತುಂಬಾ ಆಗಿದೆ ಮಾಗದ. ಮತ್ತು ಮೊನ್ನೆ ನನ್ನ ಸ್ನೇಹಿತರೊಬ್ಬರು ಅದನ್ನು ಹೇಳಿದ್ರು, ನಿಮ್ದೊಂದು ಮಾಗದ, ಕೌರವ ಮತ್ತು ಕೀಚಕ ಎಷ್ಟಾಗಿದೆ ಅಂತ ಒಂದು ನಮಗೆ ಹೇಳ್ಬಹುದಾ ಅಂತ. ನೆನಪಿಟ್ಕೊಳ್ಳಿಲ್ಲ, ಆದ್ರೆ ತುಂಬಾ ಆಗಿದೆ. ಓಕೆ. ಆದ್ರೂ ನನಗೆ ಮೊನ್ನೆ ಮಾಗದ ವಧೆಗೆ ಒಂದು ವಾರದಿಂದ ಟೆನ್ಷನ್. ಯಾಕಂದ್ರೆ 2 ಮಾಗದ ಉಂಟಲ್ಲ, ಹಾಗಾಗಿ. ಈಗ ತೋಟಿ ಮನೆಯವ್ರದೊಂದು ಮಾಗದ, ನಂದೊಂದು ಮಾಗದ. ಆ ಕಡೆಯಲ್ಲಿ ಆಜಿಯವರು ಕೃಷ್ಣ, ಕಡಬಾಳ ಕೃಷ್ಣ. ಈ ಕಡೆ ಹೆನ್ನಬೈಲು ಪ್ರಸನ್ನ ಶೆಟ್ಟಿಗಾರ ಕೃಷ್ಣ. ಜನ ತುಂಬಾ ಸೇರಿರ್ತಾರೆ, ಇಬ್ಬಿಬ್ರು ಭಾಗವತರು ಎಲ್ಲ ಪ್ರಸಂಗಕ್ಕೂ. ಅದಕ್ಕೂ ಮೊದಲು, ಅದಕ್ಕೂ ನಂತರ, ಅದರ ಮಧ್ಯದಲ್ಲಿ ಮತ್ತೆ ಬೇರೆ ಬೇರೆ ಕಲಾವಿದರ ಪ್ರಸಂಗಗಳುಂಟು. ಒಂದು 40 ಜನ ಶ್ರೇಷ್ಠ ಕಲಾವಿದರನ್ನು ಒಟ್ಟು ಮಾಡಿಸಿ ಆಟ ಮಾಡ್ತಾ ಇರುವಾಗ ಒಂದು ಪ್ರಸಂಗ, ಅದು 2 ಜನ ಕಲಾವಿದರು ಒಂದೇ ಪಾತ್ರ ಅಭಿನಯಿಸುವಾಗ ಅದೊಂದು ಸವಾಲಾಗಿರುತ್ತೆ. ಹಾಗಾಗಿ ನನಗೆ ಎಲ್ಲೂ ನಾನು ಹಿಂದೆ ಬೀಳ್ತೇನೇನೋ ಅಥವಾ ನನ್ನ ವೇಷ ಹಾಳಾಗ್ತದೇನೋ, ನಾನು ತುಂಬಾ ಒದ್ದಾಟ ಮಾಡಿದ್ದೆ. ನಾನು ಮನೋಜ್ ಭಟ್ರಿಗೂ ಅದನ್ನು ಹೇಳಿದ್ದೆ, ಬೇಡವಾಗಿತ್ತೇನೋ ಅಂತ. ಇಲ್ಲ, ಅದು ಹಾಗೆ ಮಾಡಬೇಕು, ಮತ್ತೆ ಸ್ಪರ್ಧೆ ಏನೂ ಅಲ್ಲ ಅಂತ ಅವರೇ ಸಮಾಧಾನ ಮಾಡಿದ್ರು. ನನಗೆ ನನ್ನ ಪಾತ್ರ ರಂಗಕ್ಕೆ ಹೋಗುವಲ್ಲಿವರೆಗೂ ನಾನು ತಲೆ ಬಿಸಿಯಲ್ಲೇ ಇದ್ದೆ. ನನಗೆ ತುಂಬ ನನ್ನ ಒಟ್ಟಿಗಿದ್ದ ಕಲಾವಿದರು ಕಡ್ಬಾಳ ಇವರೆಲ್ಲ ಪ್ರಶ್ನೆಯೂ ಮಾಡಿದ್ದಾರೆ, ಯಾಕೆ ಸುಮ್ಮ ಭಾಳ ತಂಡ ಇದೆಯಲ್ಲ, ಯಾಕೆ ಕೇಳಿದ್ರು. ಪಾತ್ರದ ಬಗ್ಗೆ ಟೆನ್ಷನ್ ಕೇಳಿದ್ರು. ಹೌದು ಮರಯ್ಯ, ಇಬ್ಬರದಲ್ಲ, ಹಾಗಾಗಿ ಒಂಚೂರು ತಲೆ ಬಿಸಿ ಉಂಟು ಅಂತಲೇ ಹೇಳಿದ್ದೆ. ಕೊನೆಗೆ ರಂಗಕ್ಕೆ ಹೋದ್ಮೇಲೆ ಏನೋ ಆಯ್ತು, ಜನ ಒಪ್ಪಿಕೊಂಡ್ರು, ಅದೇನೋ ಆಯ್ತು ಬಿಡಿ. ಆದ್ರೆ ಪ್ರತಿ ಪಾತ್ರದ ಬಗ್ಗೂ ನಮಗೆ ಭಯ ಇದ್ದಾಗ ಆ ಪಾತ್ರವನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಕರೆಕ್ಟ್. ಏನಾದ್ರೂ ಜಾಸ್ತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಾನೇ ಮಾಡಿದ್ದು ಸರಿ, ಅದು ಖಂಡಿತ ಅಲ್ಲ. ಇವತ್ತಿನ ಹುಡುಗರು, ಈ ಕಾಲಘಟ್ಟದಲ್ಲಿರುವಂತ ಕೆಲವೊಂದು ಹೊಸ ಹುಡುಗರು ಆ ತರ ಇರೋದಿಲ್ಲ ಅನ್ಕಂದ್ರೆ. ಅಂದ್ರೆ ತನ್ನ ವೇಷ ಆದ ತಕ್ಷಣ ಮನೆಗೆ ಹೋಗೋದು, ಈ ತರ ಎಲ್ಲ. ಹಿಂದೆ ಅಲ್ಲ, ಒಂದ್ ವೇಷ ಆದ್ಮೇಲೆ ರಂಗಸ್ಥಳ ಮುಂದೆ ಬಂದು ಕೂತ್ಕೊಂಡು ಆಟವನ್ನ ನೋಡೋದು, ಈ ಹಿರಿಯರು ಹೆಂಗ್ ಮಾಡ್ತಾರೆ ಆ ಪರಿಪಾಠವನ್ನ ರೂಢಿಸ್ಕೋಬೇಕು ಅಂತ ಅದನ್ನ ಕಲಿಯೋದು ಇತ್ತಂತೆ. ಆದ್ರೆ ಇವತ್ತು ಯಾರು ರಂಗಸ್ಥಳ ಮುಂದೆ ಕೂತ್ಕೊಳ್ಳಲ್ಲ ಸರ್, ಕಲಾವಿದ್ರು. ಅಲ್ಲ, ಅದಕ್ಕೆ ಕಾರಣಗಳು 2 ಉಂಟು. ಒಂದು ಆಗಿನ ಅನಾನುಕೂಲತೆ, ಒಂದು ಈಗಿನ ಅನುಕೂಲತೆ. ಆಗಿನ ಅನಾನುಕೂಲತೆ ಕಲಾವಿದರಿಗೆ ಅನುಕೂಲ ಆಯ್ತು, ಯಕ್ಷಗಾನಕ್ಕೆ ಅನುಕೂಲ ಆಯ್ತು, ಯಕ್ಷಗಾನ ರಂಗಕ್ಕೆ ಅನುಕೂಲ ಆಯ್ತು. ಕಲಾವಿದರಿಗಿರುವ ಅನಾನುಕೂಲತೆ, ಈಗಿನ ಕಲಾವಿದರಿಗಿರುವ ಅನುಕೂಲತೆ ಯಕ್ಷಗಾನಕ್ಕೆ ನಷ್ಟ ಆಗ್ತಾ ಉಂಟು, ಯಕ್ಷಗಾನ ರಂಗಸ್ಥಳಕ್ಕೆ ನಷ್ಟ ಆಗ್ತಾ ಉಂಟು, ಬೆಳೆಯುವ ಕಲಾವಿದನಿಗೆ ನಷ್ಟ ಆಗ್ತಾ ಉಂಟು. ಆಗ ನೋಡಿ, ನಾವು ಪೆರಡೂರು ಮೇಳದಲ್ಲೆಲ್ಲ ಇರುವಾಗ ತಿಂಗಳಿಗೊಮ್ಮೆ ಮನೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ.
ನಮ್ದು ಅಂಕೋಲ ಆಟ ಆದ್ರೆ ನಾವು ಮನೆಗೆ ಬರ್ತಾ ಇರ್ಲಿಲ್ಲ, ನಾನು ತಂದೆಯವರು. ನಮ್ಮ ಭಟ್ಕಳ ಸರ್ಪನ ಕಟ್ಟೆ ಅಂತ, ಅಲ್ಲಿ ಪ್ರತಿ ವರ್ಷವೂ 2-3 ಆಟ ಆಗ್ತಿತ್ತು. ಅಲ್ಲಿ ಆಟ ಆದ್ರೂ ನಾವು ಮನೆಗೆ ಬರ್ತಾ ಇರ್ಲಿಲ್ಲ. ನಾವು ಮನೆಗೆ ಬರುವುದು ಕುಮಟ ಆಟ ಮತ್ತೆ ಇಲ್ಲೆಲ್ಲಾದ್ರೂ ಹತ್ರ ಆಟ ಆದ್ರೆ ಮಾತ್ರ. ಇನ್ನು ತೀರಾ ಅನಿವಾರ್ಯ ಮನೆಗೆ ಬರಲೇಬೇಕು ಅಂತಾದ್ರೆ ಅಂತ ಪರಿಸ್ಥಿತಿ ಬರ್ತೇವೆ, ಬಿಟ್ರೆ ಅಲ್ಲದೆ ಇದ್ರೆ ಬರುವುದೇ ಇಲ್ಲ. ಆಗಿನ ವ್ಯವಸ್ಥೆ ಹೇಗೆ ಕೇಳಿದ್ರೆ ಎಲ್ಲಾ ಕಲಾವಿದರು ಒಂದೇ ಟೆಂಪೋದಲ್ಲಿ ಹೋಗೋದು, ಎಲ್ಲಾ ಕಲಾವಿದರು ಬಿಡಾರದಲ್ಲೇ ಇರುವುದು, ಎಲ್ಲಾ ಕಲಾವಿದರು ಹಗಲು ರಾತ್ರಿ ಒಟ್ಟಿಗೆ ಆಟದ ಬಗ್ಗೆ ಸಮಾಲೋಚನೆ ಮಾಡುವುದು. ಮತ್ತೆ ನಮ್ಮ ಹೆಚ್ಚಿನ ಮೇಳದಲ್ಲಿ ಎಲ್ಲ ಹಾಗೆ ಇತ್ತಂತೆ. ನನ್ನ ಅನುಭವದಲ್ಲಿ ದಾರೇಶ್ವರ ಭಾಗವತರು ಲೆಜೆಂಡ್ ಅಂತ ಹೇಳಿದ್ರೆ ಅವರು ಯಕ್ಷಗಾನಕ್ಕೆ ಒಂದು ಬೇಕಾದದ್ದನ್ನು ಕೊಟ್ಟೋದು ಅವರು. ನಿಜವಾಗಿ ನಾವೆಲ್ಲ ಅವರನ್ನ ಸ್ಮರಣೆ ಮಾಡ್ಬೇಕೀಗ. ನಾವೆಲ್ಲ ಬೆಳೆಯುವಲ್ಲಿ ಅವರದ್ದು ಸಿಂಹಪಾಲು. ಸಾಧಾರಣ ನನ್ನ ಜನರೇಷನ್ ಕಲಾವಿದರು ಎಲ್ಲರಿಗೂ ಪೆರಡೂರು ಮೇಳದಲ್ಲಿ ಯಾರ್ಯಾರಿದ್ದಾರೋ ಬಹುಶಃ ದಾರೇಶ್ವರ ಭಾಗವತರ ಕೃಪೆ ಅದು. ಅವರು ಎಷ್ಟು ಜಾಗ್ರತೆ ಮಾಡ್ತಿದ್ರು ಅಂದ್ರೆ ಪ್ರತಿ ಒಂದು ಪೌರಾಣಿಕ ಪ್ರಸಂಗ ಆಗಿರ್ಲಿ, ಹೊಸ ಪ್ರಸಂಗ ಆಗಿರ್ಲಿ, ಅವ್ರು ಇದ್ದಷ್ಟು ಭಾಗವನ್ನ ರಂಗಸ್ಥಳದಲ್ಲಿ ಬರ್ಕೊಂಡು ಬರ್ತಿದ್ರು. ಯಾವ್ಯಾವ ಕಲಾವಿದರು ಏನೇನು ತಪ್ಪು ಮಾಡಿದ್ದಾರೆ ಎಲ್ಲರಿಗೂ ಮೇಲಿಂದ ಕೆಳವರೆಗೆ. ಚಿಟ್ಟಾಣಿಯವರು ನನ್ನ ತಂದೆಯವರು ಇರುವಾಗ ಚಿಟ್ಟಾಣಿಯವರಿಗೂ ಸಹಿತ, ತಂದೆಯವರಿಗೂ ಸಹಿತ, ಕೆಳಗೆ ಗೋಪಾಲ ವೇಷದ ಹುಡುಗರಿಗೆ ಸಹಿತ ಎಲ್ಲ ತಪ್ಪನ್ನು ಬರ್ಕೊಂಡು ಬರ್ತಿದ್ರು. ರಂಗಸ್ಥಳದಲ್ಲಿ ಮಂಗಲ ಆಗಿ ಚೌಕಿಗೆ ಬಂದು ಮಂಗಲ ಆಗಿ ಮುಂಡಾಸ್ ಕಳಚುದ್ರೊಳಗೆ ಎಲ್ಲರಿಗೂ ಹೇಳ್ತಿದ್ರು, ನೋಡಿ ಇಂತಿಂತ ತಪ್ಪಾಗಿದೆ, ಇಂಥ ತಪ್ಪಾಗಿದೆ, ಇಂಥ ತಪ್ಪಾಗಿದೆ, ಇದನ್ನು ಹೀಗೆ ಮಾಡಬೇಕು. ಇನ್ನು ಕೆಲವು ಅವರಿಗೆ ಅನುಮಾನ ಇದ್ದದ್ದನ್ನು ಹೀಗೆ ಮಾಡಿದ್ರೆ ಹೇಗೆ ಕೇಳ್ತಿದ್ರು. ಅವ್ರಿಗಿಂತಲೂ ಹಿರಿಯ ಕಲಾವಿದರು ಅಂತ ಏನಾದ್ರು ಇದ್ರೆ ಇದೊಂದು ಹಾಗಲ್ಲವೇನೋ ಅಲ್ವಾ ಅಂತ ಕೇಳ್ತಿದ್ರು. ಕೇಳುವಲ್ಲೂ ಆ ಸೌಜನ್ಯತೆ ಇತ್ತು ಅವ್ರದ್ದು. ಈಗ ಚಿಟ್ಟಾಣಿಯವ್ರಿಗೆ ನಮ್ಮ ತಂದೆಯವ್ರಿಗೆ ಕೇಳುವಾಗ ಜಲ್ಲೊಳ್ಳಿಯರು ಅದೊಂದು ನಿಮಗೆ ಸ್ವಲ್ಪ ತಪ್ಪಾಯ್ತು ಅಂತ ಕಾಣಿಸ್ತದೆ ಅಲ್ವಾ, ನಾನೊಂದು ಬರ್ಕೊಂಡಿದ್ದೆ ನೋಡಿ ಅದು ನೀವು ಹೇಳದ್ದು, ಅದೊಂದು ಚೂರು ಸರಿ ಆಗ್ಲಿಲ್ವೇನೋ ಅಲ್ವಾ, ಹೀಗೆ ಕೇಳ್ತಿದ್ರು. ನಮಗೆಲ್ಲ ಸ್ವಲ್ಪ ಅಧಿಕಾರದಲ್ಲಿ ಹೇಳ್ತಿದ್ರು, ನಾವು ಸಣ್ಣವರಾದ್ರಿಂದ. ಅಂದ್ರೆ ಆ ತಪ್ಪನ್ನು ಆ ದಿವಸವೂ ಹೇಳ್ತಿದ್ರು. ನಾವು ಚೌಕಿಗೆ ಇಲ್ಲಿ ಬಿಡಾರಕ್ಕೆ ಹೋದೇನು ಮಾಡ್ತಿದ್ದೆ ಅದ್ರ ಬಗ್ಗೆ ಭಾಗವತರ ಹತ್ರವೋ ಇದ್ದ ಚೆನ್ನಪ್ಪ ಶೆಟ್ರು, ಆರ್ಗೋಡ್ ಮೋಹನ್ ದಾಸ್ ಶೆಣೈರ ಇಂಥ ಹಿರಿಯ ಕಲಾವಿದರ ಹತ್ರ ಕೇಳ್ಕೊಂಡು ಅದನ್ನು ಸರಿ ಮಾಡ್ಕೊಳ್ತಿತ್ತು. ಚೌಕಿಗೆ ಹೋಗುವಾಗಲೂ ಹಾಗೆ ರಾತ್ರಿ ಎಲ್ಲ ಬಿಡಾರದಿಂದ ಒಂದೇ ಟೆಂಪೋದಲ್ಲಿ ಚೌಕಿಗೆ ಹೋಗೋದು. ಅಲ್ಲಿಗೆ ಹೋದ್ಮೇಲೆ ಒಂದೊಂದು ಪಾತ್ರದ ಬಗ್ಗೆ ಹಿರಿಯರು ಕೇಳ್ಕೊಳ್ಳೋದು. ಆಗ ನಮ್ಮ ಆರ್ಗೋಡ್ ಮೋಹನ್ ದಾಸ್ ಶೆಣೈರು, ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ರು, ಗೋಪಾಲಾಚಾರ್ಯರು ಅಂದ್ರೆ ಒಂದು ಕಂಪ್ಯೂಟರ್ ಅದು. ಎಲ್ಲ ಪ್ರಸಂಗಗಳು ಯಾರಿಗೂ ನೆನಪಿಲ್ದೇ ಇದ್ರು ಗೋಪಾಲಾಚಾರ್ಯರಿಗೆ ನೆನಪಿರ್ತದೆ ಎಲ್ಲಾ ಪಾತ್ರದ ಬಗ್ಗೆ. ಅದು ನಮ್ಮ ತಂದೆಯವರೆಲ್ಲ ಹೇಳ್ತಿದ್ರು, ಅದು ವಿಷಯ ಸತ್ಯ. ಗೋಪಾಲಾಚಾರ್ಯರ ಬಗ್ಗೆ ನಾವು ಹೇಳುದಲ್ಲ, ಯಾಕಂದ್ರೆ ನನಗಿಂತಲೂ ತುಂಬಾ ಹಿರಿಯ ಕಲಾವಿದರು. ಆದ್ರೆ ಒಂದು ಹೊಸ ಪ್ರಸಂಗವನ್ನ ಒಂದು ಟೇಪ್ ರೆಕಾರ್ಡ್ ಕೆಸೆಟ್ನಾಗೆ ಪ್ರತಿ ಪಾತ್ರದ ಸಂಭಾಷಣೆ ಅವರು ಅಷ್ಟು ಕಂಠಪಾಠ ಮಾಡ್ತಿದ್ರು. ಅಷ್ಟು ಹಿರಿಯ ಕಲಾವಿದರಾದ್ರೂ ಇಡೀ ರಾತ್ರಿ ಅವರು ವೇಷ ಇಲ್ಲದೆ ಇದ್ರು ಆಟ ನೋಡ್ತಿದ್ರು. ನಮಗೆಲ್ಲ ದಾರೇಶ್ವರ ಭಾಗವತರು ಮಲಗಲಿಕ್ಕೆ ಬಿಡುವುದಿಲ್ಲವಾಗಿತ್ತು. ವೇಷ ಮುಗಿದ್ರೆ ಆಟ ನೋಡ್ಲಿಕ್ಕೆ ಉಳಿಸ್ತಿದ್ರು. ಅದು ಮತ್ತೆ ಎದುರುಗಡೆ ಹೋಗುವಾಗಿಲ್ಲ, ಆ ಮೈಕ್ ಪೆಟ್ಟಿಗೆ ಹತ್ರ ಕೂತ್ಕೊಳ್ಬೇಕು ನಾವು. ಅಲ್ಲಿ ಕೂತ್ಕೊಂಡು ಬೆಳಗುವರೆಗೆ ಆಟ ನೋಡ್ಬೇಕು. ಎಲ್ಲ ವೇಷದ ಬಗ್ಗೆ, ಎಲ್ಲ ಪದ್ಯಗಳ ಬಗ್ಗೆ ನಾವು ನೋಡ್ಕೊಳ್ತಿದ್ವಿ. ನಮಗೂ ಇಂಟ್ರೆಸ್ಟ್ ಇತ್ತಾಗ. ನಾವು ಖಂಡಿತ ಎಲ್ಲ ಹೋಗಿ ವೇಷ ಮುಗಿದ್ರೆ, ವೇಷ ಲೇಟ್ ಇದ್ರೆ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಆಟ ನೋಡ್ತಿತ್ತು. ಈಗ ಏನಾಗಿದೆ ಹೇಳಿ, ಆಗಂದ್ರೆ ಆಗ ಆ ಅನಾನುಕೂಲತೆ, ಮನೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲವಾಗಿತ್ತು, ಬಿಡಾರದಲ್ಲಿ ಇರ್ತಿತ್ತು ಸರಿ. ಆದರೆ ಅದು ನಮಗೆ ದೊಡ್ಡ ಪ್ರಯೋಜನ ಆಯ್ತು. ಬಿಡಾರದಲ್ಲಿ ಇದ್ದವರು ಚನ್ನಪ್ಪ ಶೆಟ್ರ ಹತ್ರವೋ ಮೋಹನ್ ದಾಸ್ ಶೆಣೈರ ಹತ್ರವೋ ನಾವು ಬರೆದು ಕಂಠಪಾಠ ಮಾಡ್ಕೊಳ್ತಿತ್ತು. ಯಾವ್ಯಾವ ಪಾತ್ರದ ಬಗ್ಗೆ ಹೇಗೆ ಹೇಳಬೇಕು, ಏನೇನು ಮಾಡಬೇಕು ಅದನ್ನೆಲ್ಲ ಕಂಠಪಾಠ ಮಾಡ್ಕೊಳ್ತಿತ್ತು. ಈಗ ಏನಾಗಿದೆ, ಆಟಕ್ಕೆ ನಾವು ವೇಷ ಕೂತ್ಕೊಳ್ಳಿಕ್ಕೆ 10 ನಿಮಿಷ ಇರುವಾಗ ನಾವು ಚೌಕಿಗೆ ಬರೋದು, ವೇಷ ಮುಗಿದು 10 ನಿಮಿಷದೊಳಗೆ ನಾವು ಚೌಕಿಯಿಂದ ಹೊರಟಾಯ್ತು. ಎಲ್ಲರೂ ಆದರೆ ಎಲ್ಲರಿಗೂ ಸ್ವಂತ ವೆಹಿಕಲ್, ಹೋಗಿ ಬರೋದಕ್ಕೆ ಬೇಕಾದ ವ್ಯವಸ್ಥೆ. ಅದಲ್ಲ ಅಂತಂದ್ರೆ ಒಂದು 6-8 ಜನ ಸೇರ್ಕೊಂಡು ಒಂದು ವ್ಯವಸ್ಥೆ ಮಾಡ್ಕೊಂಡು ಬರೋದು. ಅದು ಕಲಾವಿದರಿಗೆ ಅಂತ ಒಂದು ಅನುಕೂಲತೆ ದೇವರ ಅನುಗ್ರಹದಿಂದ ಬಂದದ್ದು ಬಹಳ ಖುಷಿ ಪಡುವಂಥ ವಿಷಯ. ಈ ಒಂದು ಯಕ್ಷಗಾನ ಕಲಾವಿದರು ಎಲ್ಲೋ ಲಾರಿ ಕೈ ಮಾಡಿ ಹತ್ಕೊಂಡು ಹೋಗೋದು, ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರುವುದು, ಆ ಪರಿಸ್ಥಿತಿ ಇಲ್ಲ ಈಗ ಎಲ್ಲರೂ ಸ್ವಂತ ವಾಹನದಲ್ಲಿ ಹೋಗುವ, ಕಾರ್ ಮೇಲೆ ತಿರುಗುವ ಯೋಗ ಬಂದದ್ದು. ಅದು ಯಕ್ಷಗಾನದ ದೇವರು ನಮಗೆ ಕೊಟ್ಟದ್ದು. ಆದರೆ ಅದರಿಂದ ಯಕ್ಷಗಾನಕ್ಕೆ ಹಾಳಾಗಬಾರ್ದಲ್ಲ. ನಮ್ಮ ಪಾತ್ರದ ಬಗ್ಗೆ ನಾವು ಒಂದು ಸ್ವಲ್ಪ ಮೊದಲೇ ಹೋಗಬೇಕಾದದ್ದು. ನಾನು ನನ್ನ 35 ವರ್ಷದಲ್ಲಿ ನಾನು ಬಹುಶಃ ನನ್ನ ಒಂದು ಹೊಸ ಜೀವನದಲ್ಲಿ ನಾನು ಎಲ್ಲೆಲ್ಲೂ ಒಂದು ದಿವಸ ನಾನು ವಿಳಂಬ ಮಾಡ್ಕೊಂಡದ್ದಿಲ್ಲ. ನನಗೆ ತುಂಬ ಜನ ಬೈತಾರೆ. ನಾನು ಕಳೆದ ವರ್ಷ 2 ವರ್ಷ ಮೆಕ್ಕೆಕಟ್ಟು ಮೇಳದಲ್ಲಿದ್ದಾಗ ನಾನು ಅದು ಕಾಲಮಿತಿ ಆಟಗಳು 7 ಗಂಟೆಗೆ ಶುರು ಅಂತ. ನಾನು ಹೋಗುವಾಗ ನಮ್ಮ ಚೌಕಿ ಬಿಡಿಸಾಗ್ತಾ ಇರಲಿಲ್ಲ. ಇದು ನಮ್ಮ ಮೇಳದ ಯಜಮಾನರು ರಂಜಿತ್ ಶೆಟ್ರಿಗೆ ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು. ನಾನು ಎಷ್ಟೋ ದಿವಸ ಹೋಗಿ ನಾನೇ ಚೌಕಿ ಬಿಡಿಸ್ಕೊಂಡು ಅವರಿಗೆಲ್ಲ ಆಳಿಗಳಿಗೆ ಹೇಳ್ಕೊಂಡು ನಾನು ಮಾಡಿದ್ದುಂಟು. ಅಂದ್ರೆ ಹೇಳ್ಕೊಳ್ಳೋದಲ್ಲ, ಅಷ್ಟಾದ್ರೂ ಬೇಕು.
ಒಂದು ಪಾತ್ರದ ಬಗ್ಗೆ, ನಾವು ಆ ಅನ್ನ ತಿನ್ನುವ ಸಂಸ್ಥೆ ಬಗ್ಗೆ ಅಷ್ಟು ಬೇಗ ಹೋಗಿ ಪಾತ್ರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಂಡ್ರೆ ನಮ್ಮ ಪ್ರದರ್ಶನ ಒಳ್ಳೇದು ಮಾಡ್ಬೋದು. ಸರ್, ಈಗ ಕೆಲವೊಂದ್ಸಲ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನ ರಂಗಸ್ಥಳದವರೆಗೂ ತಂದು ಜಿದ್ದಿ ಮಾಡೋದಿರುತ್ತೆ. ಸೊ ಆ ಥರ ಎಲ್ಲ ಆಗತ್ತಾ ಸರ್? ಅಂದ್ರೆ ಹಂಗಾದಾಗ ಅದನ್ನ ಹೆಂಗ್ ನಿಭಾಯಿಸ್ತೀರಿ ನೀವು ಒಬ್ಬೊಬ್ರು ಕಲಾವಿದ್ರು ಅಂತ? ಅದು ಸಂದರ್ಭಕ್ಕೆ ಸರಿಯಾಗಿ, ಈಗ ಉದಾಹರಣೆಗೆ ಒಬ್ಬನ ಜೀವನದಲ್ಲಿ ಏನೋ ಒಂದು ಘಟನೆ ನಡೆದಿರ್ತದೆ ವೈಯಕ್ತಿಕವಾದ ಜೀವನದಲ್ಲಿ, ಆ ಪಾತ್ರವು ಅಂಥದ್ದೇ ಪಾತ್ರ ಆದಾಗ ಆ ಪಾತ್ರಕ್ಕೆ ಪೂರಕವಾಗಿ ಎದುರು ಪಾತ್ರಧಾರಿ ಹೇಳಿದ್ರೆ ಅದನ್ನ ಆ ಪಾತ್ರವಾಗೇ ನಿಭಾಯಿಸ್ಕೊಂಡು ಹೋಗ್ಬಿಟ್ರೆ ಯಾವ ರಗಳೆ ಇರೋದಿಲ್ಲ. ಹೌದು ಹೌದು. ವೈಯಕ್ತಿಕವಾಗಿ ಎದುರು ಪಾತ್ರಧಾರಿಗೆ ಮುಖಭಂಗ ಮಾಡಲಿಕ್ಕೆ ಹೇಳಿದ್ದಾದರೂ ಇವ ಏನು ಮಾಡಬೇಕು ಕೇಳಿದರೆ ಆ ಪಾತ್ರವಾಗಿ ಅದನ್ನು ಅಲ್ಲಿಂದ ಅಲ್ಲಿಗೆ ಬಿಟ್ಟು ಬಿಡಬೇಕು. ಹೌದು, ಕರೆಕ್ಟ್. ಆಗ ಘರ್ಷಣೆ ಆಗೋದಿಲ್ಲ, ಅಲ್ಲಿಗೆ ಮುಗಿದು ಹೋಗ್ತದೆ. ತೀರಾ ಈಚೆ ಇದ್ದವನು ಅದನ್ನು ಮೈ ಮೇಲೆ ತಗೊಂಡು ಈಗ ಉದಾಹರಣೆಗೆ ನನ್ನ ಎದುರು ಪಾತ್ರಧಾರಿ ನನ್ನ ವೈಯಕ್ತಿಕವಾದಂಥ ಯಾವುದೋ ಘಟನೆ ಹೇಳ್ದೆ, ನಾನು ಅದನ್ನು ಪಾತ್ರವಾಗಿ ತಗೊಳ್ಳದೆ ಜಲವಳ್ಳಿ ವಿದ್ಯಾಧರನಾಗೆ ತಗೊಂಡು ಅದನ್ನು ಅಲ್ಲಿಗೆ ರ್ಯಾಶ್ ಆದರೆ, ಸಿಟ್ಟು ಮಾಡಿಕೊಂಡ್ರೆ ಆಗ ಘರ್ಷಣೆ ಆಗ್ತದೆ. ಹೌದು. ನನ್ನ ಇದರಲ್ಲಿ ಹೆಚ್ಚಿನ ಪಕ್ಷ ನನ್ನ ಬೇರೆ ಬೇರೆ ವಿಷಯ, ನನ್ನ ವೈಯಕ್ತಿಕ ವಿಷಯಗಳನ್ನೆಲ್ಲ ರಂಗಸ್ಥಳದಲ್ಲಿ ಹೇಳೋದು ಇದು ಮಾಡೋದು ಉಂಟು. ನಾವು ಬೇರೆಯವ್ರಿಗೆ ಹೇಳೋದುಂಟು. ಅಂದರೆ ಬೇರೆಯವ್ರು ನನಗೆ ಹೇಳ್ತಾರೆ ಅಂತಲ್ಲ. ಈಗ ಉದಾಹರಣೆಗೆ ನಾನು ರಮೇಶ್ ಭಂಡಾರಿ ಅವರು, ನಂದು ಅವ್ರದ್ದು ತುಂಬ ವೇಷಗಳು, ಜೋಡಿ ವೇಷಗಳಾಗ್ತದೆ, ತುಂಬ ಮಾತುಕತೆಗಳು ಬರ್ತದೆ, ಘರ್ಷಣೆ ಆಗುವುದೇ ಇಲ್ಲ. ಯಾಕಂದ್ರೆ ನಾವು ಅಲ್ಲಿಗೆ ಬಿಟ್ಬಿಡ್ತೇವೆ ಅದನ್ನು. ಹಾಗಾದ್ರೆ ಸಮಸ್ಯೆಗಳಿರಲಿಲ್ಲ. ಮತ್ತು ತೀರಾ ವೈಯಕ್ತಿಕವಾಗಿ ವಾಸ್ತವಕ್ಕೆ ಈ ಪೌರಾಣಿಕ ಪ್ರಸಂಗದಲ್ಲೆಲ್ಲ ತೀರಾ ಆಭಾಸ ಆಗುವ ರೀತಿಯಲ್ಲೆಲ್ಲ ಹೇಳಿದ್ರೆ ಅದು ಖಂಡಿತ ಅಕ್ಷಮ್ಯ. ಹೊಸ ಪ್ರಸಂಗದಲ್ಲಾದ್ರೆ ಏನಾದರೂ ತೂಗಿಸ್ಕೊಂಡು ಹೋಗ್ಬಹುದು. ಪೌರಾಣಿಕ ಪ್ರಸಂಗದಲ್ಲಿ ಈಗಿನ ಕಾಲಘಟ್ಟದ ವಿಷಯಗಳನ್ನು ಹೇಳ್ಕೊಂಡ್ರೆ ಅದು ಅಭಾಸವೇ ಸರಿ. ಇಷ್ಟು ವರ್ಷದ ಜರ್ನಿಲಿ ಸರ್ ನೀವು ಕಂಡುಕೊಂಡ ಸತ್ಯ ಏನು ಯಕ್ಷಗಾನ ವಿಭಾಗದಲ್ಲಿ? ಒಂದು, ಶ್ರದ್ಧೆ ಇದ್ದವನಿಗೆ, ಕಲೆಯ ಮೇಲೆ ಭಕ್ತಿಯಿಂದ ಹೋಗುವವನಿಗೆ ಒಂದು ಪ್ರಮಾಣ, ಎಲ್ಲ ಪ್ರಮಾಣದಲ್ಲಿ ಎಲ್ಲ ವಿಭಾಗದಲ್ಲಿ ಆಗುವುದಿಲ್ಲ, ಒಂದು ಪ್ರಮಾಣದಲ್ಲಿ ಸತ್ಯದ ದಾರಿಯೆಲ್ಲ ನಡೆದವನಿಗೆ ಯಕ್ಷಗಾನದಲ್ಲಿ ಯಾವತ್ತಿಗೂ ಸೋಲಿಲ್ಲ. ಮತ್ತೊಂದು, ತೀರಾ ನಮ್ಮ ಸ್ವಾಭಿಮಾನ ಕಳ್ಕೊಂಡು ತೀರಾ ನಾವು ಬೇರೆಯವರನ್ನೇ ಅವಲಂಬಿಸ್ಕೊಂಡಿದ್ರೆ ಈ ಯಕ್ಷಗಾನದಲ್ಲಿ ಖಂಡಿತ ಮೇಲೆ ಬರ್ಲಿಕ್ಕೆ ಸಾಧ್ಯವೂ ಇಲ್ಲ. ನಮ್ಮ ಸ್ವಾಭಿಮಾನವನ್ನು ಕಾಪಾಡ್ಕೊಳ್ಬೇಕು, ಸತ್ಯದ ದಾರಿಯಲ್ಲೂ ಹೋಗಬೇಕು, ಮತ್ತೊಬ್ಬರಿಗೆ ಅಪಚಾರ ಆಗದೇ ಇದ್ದ ರೀತಿಯಲ್ಲೂ ಇರಬೇಕು ಅಂತಾದರೆ ಅಲ್ಲಿ ಸ್ವಲ್ಪ ನಮ್ಮ ಮನಸ್ಸು ಅಷ್ಟೇ ಗಟ್ಟಿ ಇರಬೇಕು. ಯಾಕೆಂದರೆ ಯಕ್ಷಗಾನ ಹಲವು ಕಾರಣಗಳಿಂದ ಇಲ್ಲಿ ದಾರಿ ತಪ್ಪಲಿಕ್ಕೆ, ನಮ್ಮ ಜೀವನ ಅಡ್ಡದಾರಿ ಹಿಡಿಲಿಕ್ಕೆ ಬೇಕಾದಷ್ಟು ಬೇರೆ ಬೇರೆ ಸಾಧನಗಳುಂಟು ಇಲ್ಲಿ. ಅದು ಯಾರ ತಪ್ಪಲ್ಲ, ಯಾರಿಂದ ಆಗುವಂಥದ್ದಲ್ಲ. ನಮ್ಮ ಮನಸ್ಸು ಸರಿ ಇದ್ದರೆ, ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿದ್ದರೆ ಯಾರಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಸಾಮಾಜಿಕವಾದ ಬದುಕಿಗೆ ವಿರುದ್ಧವಾದ ಬದುಕು ನಮ್ಮದು ಯಕ್ಷಗಾನ ಕಲಾವಿದರದ್ದು. ಬಹಳ ಕಷ್ಟದ ಬದುಕಿದು ನೋಡಿ. ನಾವು ಹಗಲು ನಿದ್ದೆ ಮಾಡಬೇಕು, ರಾತ್ರಿ ನಿದ್ದೆ ಬಿಡಬೇಕು. ಯಾವುದು ಬದುಕಿಗೆ ಆಗ ಬರಬಾರದ ಅದನ್ನು ನಾವು ಬದುಕಿಗೆ ಅಳವಡಿಸ್ಕೊಳ್ಬೇಕು. ಎಲ್ಲಿಯದ್ದೋ ನೀರು, ಎಲ್ಲಿಯದ್ದೋ ಆಹಾರ, ಎಷ್ಟೋ ಹೊತ್ತಿಗೆ ಊಟಗಳು, ಎಷ್ಟೋ ಹೊತ್ತಿಗೆ ಆರೋಗ್ಯ ವ್ಯತ್ಯಾಸ, ಅದನ್ನೆಲ್ಲ ಮಾಡಿಕೊಂಡು ರಾತ್ರಿ ಮತ್ತು ರಂಗಸ್ಥಳದಲ್ಲಿ ನಾವು ಏನು ಮಾಡಬೇಕು ಅಷ್ಟನ್ನು ಮಾಡಲೇಬೇಕು. ಆಗ ಸಹಜವಾಗಿ ಮನಸ್ಸು ಬೇರೆ 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 ಇದಕ್ಕೆ ಆಕರ್ಷಿತ ಆಗ್ಬಿಡ್ತದೆ. ಅದನ್ನು ಕಾಪಾಡಿಕೊಳ್ಳೋದು ಬಹಳ ದೊಡ್ಡ ವಿಷಯ. ಹೌದು ಹೌದು, ಕರೆಕ್ಟ್ ಸರ್. ಮುಂದೆ ಏನಾದರೂ ಡ್ರೀಮ್ ಅಂತ ಇದ್ರೆ ಏನಾದರೂ ಇದೆಯಾ? ಈ ಥರ ಒಂದು ಯೋಜನೆ ಕನಸುಗಳಿದೆ ಅನ್ನೋದಾದ್ರೆ? ನಾನೊಂದು ಯಕ್ಷಗಾನ ಶಾಲೆ ನಡೆಸ್ತಾ ಇದ್ದೇನೆ ಇಲ್ಲಿ ಕೌಲಕ್ಕಿಯಲ್ಲಿ. 7 ವರ್ಷದಿಂದ ನಡೀತಾ ಉಂಟು, ಇದು 8ನೇ ವರ್ಷ. ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು, ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ. ನನಗೆ ಇಲ್ಲಿವರೆಗೆ ಸರ್ಕಾರದಿಂದಾಗಲಿ ಬೇರೆ ಯಾವ ಸಂಘ ಸಂಸ್ಥೆಗಳಿಂದಾಗಲಿ ಯಾವುದು ಪ್ರಯೋಜನ ನಾನು ಅದರಿಂದ ಪಡ್ಕೊಂಡಿಲ್ಲ. ಒಂದು ಸೀಮಿತವಾದ ಶುಲ್ಕ ಮಕ್ಕಳಿಂದ ಪಡ್ಕೊಂಡು ಮತ್ತು ನಾನು ನನ್ನ ಕೈಯಿಂದ ಹಾಕಿ 3 ಜನ ಗುರುಗಳನ್ನಿಟ್ಟು ನಡೆಸ್ತಾ ಇದ್ದೇನೆ. ಅದನ್ನು ಇನ್ನೂ ಒಳ್ಳೇದು ಮಾಡಬೇಕು ಅಂತ ಆಸೆ ಉಂಟು. ಒಂದಿಷ್ಟು ಜನ ಯಕ್ಷಗಾನಕ್ಕೆ ನನ್ನಿಂದ ಅದು ಒಂದು ಅಳಿಲು ಸೇವೆ, ಒಂದಿಷ್ಟು ಜನ ಮಕ್ಕಳನ್ನು ಆ ವಿಭಾಗದಲ್ಲಿ ಸಿದ್ಧತೆ ಮಾಡಿ ಮುಂದಿನ ತಲೆಮಾರಿನ ಯಕ್ಷಗಾನಕ್ಕೆ ಕಲಾವಿದರು ಸಿದ್ಧ ಆಗುವ ಹಾಗೆ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಒಂದು ಆಸೆ ಉಂಟು. ಅದಕ್ಕೊಂದು ಸ್ವಂತ ಕಟ್ಟಡ ಎನ್ನುವುದು ಬೇಕು, ಸ್ವಂತ ವ್ಯವಸ್ಥೆ ಎನ್ನುವುದು ಬೇಕು. ನಾನೀಗ ಕೌಲಕ್ಕಿ ಹೈಸ್ಕೂಲಲ್ಲಿ ಅಲ್ಲಿ ಅವ್ರ ಹತ್ರ ಆಡಳಿತ ಮಂಡಳಿಯವ್ರ ಹತ್ರ ಮಾತಾಡಿಕೊಂಡು ನಾನು ನಡೆಸ್ತಾ ಇದ್ದೇನೆ.
ಅದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಮಾಡಬೇಕು ಅಂತ ಉಂಟು. ಇನ್ನೊಂದು ನನ್ನ ತಂದೆಯವರಿಗೆ ತುಂಬ ಆಸೆ ಇತ್ತು, ಅವ್ರ ಹೆಸರಲ್ಲಿ ಒಂದು ಹಾಲ್ ಆಗಬೇಕು ಅಂತ, ಓಕೆ ಒಂದು ಸಭಾಗೃಹ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಓಕೆ. ಇನ್ನು ನನ್ನ ಯಕ್ಷಗಾನ ಬದುಕಿನಲ್ಲಿ ನಾನು ಇರುವಲ್ಲಿವರೆಗೆ ಅದೊಂದು ಸಾಧ್ಯ ಆದರೆ ಅವ್ರ ಹೆಸರಲ್ಲಿ ಅದೊಂದು ಮಾಡಬೇಕು ಅನ್ನೋದೊಂದು ದೊಡ್ಡ ಆಸೆ ಉಂಟು. ಓಕೆ. ಖಂಡಿತ ಅದಾಗಲಿ ಅಂತ ನಾವು ಕೂಡ ಅಂದ್ಕೊಂತೀವಿ. ನಮ್ಮ ಜೊತೆಗೆ ಸುಮಾರು 1-1.5 ಗಂಟೆ ನೀವು ನಮ್ಮ ಜೊತೆಗೆ ಇದ್ದು ಎಲ್ಲ ವಿವರಣೆಯನ್ನು ಅಥವಾ ನಿಮ್ಮ ಜರ್ನಿಯ ಕೆಲವೊಂದು ಮಜಲುಗಳನ್ನು ಹಂಚ್ಕೊಂಡ್ರಿ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು.